ನಮಸ್ತೆ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನೆಕ್ಸ್ಟ್ ಡಯಾಲಿಸಿಸ್ ಪಾರ್ಟ್ 2 ಬರೋಣ. ಡಾಕ್ಟ್ರೇ, ಡಯಾಲಿಸಿಸ್ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಮಾಡಿಸ್ಬೇಕಾ, ಪರ್ಮನೆಂಟಾಗಿ ಮಾಡಿಸ್ಬೇಕಾ? ಸೊ ಫುಲ್ ವಿಡಿಯೋ ನೋಡಿ, ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಹಿಂದಿನ ವಿಡಿಯೋ ನೋಡಿದರೆ ನಿಮಗೂ ಸ್ವಲ್ಪ ಐಡಿಯಾ ಬಂದಿರುತ್ತೆ ಡಯಾಲಿಸಿಸ್ ಅಂದರೆ ಏನೋ, ಒಂದು ಟ್ರೈಲರ್ ಅಂತೂ ಗೊತ್ತಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್, ಈಗ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ರೆ ಪರ್ಮನೆಂಟಾಗಿ ಮಾಡಿಸ್ಬೇಕಾ ಇಲ್ಲ ಲೈಫ್ ಲಾಂಗ್ ಮಾಡಿಸ್ಬೇಕಾ ಅನ್ನೋದು ಕ್ವಶನ್. ಈಗ ಇದು ಗೊತ್ತಾಗಬೇಕು ಅಂದರೆ ಫಸ್ಟ್ ಡಯಾಲಿಸಿಸ್ ಏನಕ್ಕೆ ಮಾಡ್ತಾ ಇದ್ವಿ ಅಂತ ಗೊತ್ತಿರಬೇಕು. ಸೊ ಈಗ ಒಂದು ಸೆಟ್ ಆಫ್ ಪೇಷಂಟ್ಸ್ಗೆ ಈಗ ಸದ್ಯ ಅವ್ರಿಗೆ ಕಿಡ್ನಿ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಿರೋದಿಲ್ಲ ಅವ್ರಿಗೆ. ಸೊ ನಾವು ತಾತ್ಕಾಲಿಕವಾಗಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲಿವರೆಗೆ ನಿಮ್ಮ ಕಿಡ್ನಿ ಕೆಲಸ ಮಾಡಲ್ವೋ ಅಲ್ಲಿವರೆಗೂ ಡಯಾಲಿಸಿಸ್ ಮಾಡ್ತೀವಿ. ಕಿಡ್ನಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಂಗೆ ಡಯಾಲಿಸಿಸ್ ನಿಲ್ಲಿಸ್ಬಿಡ್ತೀವಿ. ಸೊ ಇವ್ರಿಗೆ ಒಂದು ವಾರ ಆಗ್ಬೋದು, ಒಂದು 10 ದಿವಸ ಆಗ್ಬೋದು. ಸೊ ನಿಮ್ಮ ಕಿಡ್ನಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೆ, ಚೇತರಿಸ್ಕೊಂಡಿದೆ ಅಂತ ಗೊತ್ತಾದಾಗ ನಿಮ್ಮ ಡಯಾಲಿಸಿಸ್ ನಿಲ್ಲಿಸ್ಬಿಡ್ತೀವಿ. ಸೊ ಇದು ಒಂದು ಸೆಟ್ ಆಫ್ ಪೇಷಂಟ್ಸು. ಬಟ್ ಇನ್ನು ಕೆಲವು ಸೆಟ್ ಆಫ್ ಪೇಷಂಟ್ಸು ಅವ್ರಿಗೆ ಕಿಡ್ನಿ ಫುಲ್ ನಿಂತೋಗಿರುತ್ತೆ, ಕಿಡ್ನಿ ಕೆಲಸನೇ ಮಾಡ್ತಿರಲ್ಲ. ಸೊ ಅವ್ರಿಗೆ ಪರ್ಮನೆಂಟಾಗಿ ಡಯಾಲಿಸಿಸ್ ಬೇಕು, ಲೈಫ್ ಲಾಂಗ್ ಡಯಾಲಿಸಿಸ್ ಬೇಕು. ವಾರಕ್ಕೆ 3 ಸತಿ 3 ಗಂಟೆ ಅಥವಾ 4 ಗಂಟೆ ಅವ್ರ ಬಾಡಿ ರಿಕ್ವೈರ್ಮೆಂಟ್ ಇರೋ ಹಾಗೆ ಡಯಾಲಿಸಿಸ್, ನಿಮಗೆ ಹೊಸ ಕಿಡ್ನಿ ಸಿಗೋ ತನಕ ಡಯಾಲಿಸಿಸ್ ಮಾಡಿಸ್ತಾನೆ ಇರಬೇಕು. ಸೊ ಒಂದು ಡಯಾಲಿಸಿಸ್ ಮಿಷಿನ್ಗೆ 5ರಿಂದ 10 ಲಕ್ಷ ಆಗುತ್ತೆ. ಅಡ್ವಾನ್ಸ್ ಡಯಾಲಿಸಿಸ್ ಮಿಷಿನ್ಗೆ 10ರಿಂದ 20 ಲಕ್ಷ ಆಗುತ್ತೆ. ಬಟ್ ನಿಮಗೆ ಹುಟ್ಟನೆ ಆ ದೇವ್ರು ಕೊಟ್ಟಿರೋ ಇಂಟರ್ನಲ್ ಡಯಾಲಿಸಿಸ್ ಮಿಷಿನ್ಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಸೊ ಸ್ನೇಹಿತರೆ, ಲವ್ ಫೇಲ್ಯೂರು, ಎಕ್ಸಾಮ್ ಫೇಲು, ಯಾರೋ ಬೈದರು, ಅವ್ರು ಬೈದರು, ಇವ್ರು ಬೈದರು ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ 2 ಕಿಡ್ನಿ ಕೆಲಸ ಮಾಡ್ತಿದೆ ಅಂದರೆ ನೀವೇ ಪುಣ್ಯವಂತರು. ಸೊ ಈಗ ಐಡಿಯಾ ಬಂತಲ್ಲ, ಈ ಡಯಾಲಿಸಿಸು ಟೆಂಪರರಿನ ಪರ್ಮನೆಂಟಾ ಅಂತ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕಿಡ್ನಿ ಡಾಕ್ಟರ್ ಮನೋಜ್. ಅಲ್ಲಿವರೆಗೂ ಬಾಯ್.